ಅರ್ಧಕ್ಕಿಂತ ಹೆಚ್ಚಿ ಲಾಭ ಅಲ್ಲೇ ಸಿಗ್ಬೋದು. ಅವ್ರಿಗೆ ಹೊರಗಡೆಗಿಂತ ಅರ್ಧ ರೊಕ್ಕ ಉಳಿಸಬಹುದು. 1,00,000 ರೂಪಾಯಿ ಬಟ್ಟಿ ಹೊರಗಡೆ ತೊಗೊಂಡ್ರೆ ಅದ್ನ ಇಲ್ಲಿ ಆರಾಮ್ಸೆ 50-60 ಸಾವಿರ ಒಳಗೆ ಸಿಗ್ಬೋದು. 60,000 ಒಳಗೆ ಆರಾಮ್ಸೆ ಮಾಡ್ಕೋಬಹುದು. ಬನ್ನಿ ಸರ್, ಇದು ಈಗ ನನಗೆ ಇದು ಪೂರಾ ಸಿಲ್ಕ್ ಸೆಕ್ಷನ್. ಇದು ಸಿಲ್ಕ್ ಇನ್ ವಿಡಿಯೋ ಮಾಡುತ್ತೆ, ಪೂರಾ ಸಿಲ್ಕ್ ಇದು. ಇಲ್ಲಿ ಎಲ್ಲ ಇದು ಒಂದು ಫ್ಲೋರ್ ಪೂರಾ ಸಿಲ್ಕ್ ಇಟ್ಟಿದ್ದೀವಿ. ಎಲ್ಲ ಆಲ್ ಟೈಪ್ಸ್ ಆಫ್ ಸಿಲ್ಕ್ ಸಾರಿ ಸಿಗುತ್ತೆ ನಿಮ್ಗೆ. ಮೈಸೂರು ಸಿಲ್ಕ್, ಕಾಂಜೀವರಂ, ಬನಾರಸ್ ಸಿಲ್ಕ್, ಟಿಶ್ಯೂ ಸಿಲ್ಕ್, ಎಲ್ಲಾ ತರದ್ ಸಿಲ್ಕ್ ಸಿಗುತ್ತೆ ನಿಮ್ಗೆ. A to Z ವೆರೈಟಿ ಸಿಗುತ್ತೆ ನಿಮ್ಗೆ. ಸೊ ನಿಮ್ಗೆ ಈಗ ಒಂದ್ 2 ವೆರೈಟಿ ತೋರಿಸ್ಬಿಡಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಐಟಮ್ ಇದು ಮಸ್ತ್ ಐಟಮ್ ಐತಿ. ಪ್ಯೂರ್ ಸಿಲ್ಕ್ ಅಲ್ಲ ಸರ್? ಇದು ಸಿಲ್ಕ್ ನಲ್ಲಿ ಇದು ಸಮಥಿಂಗ್ 700 ರೇಂಜ್ ನಾಗ ಬರುತ್ತೆ, ಪೂರಾ ಹೋಲ್ಸೇಲ್ ರೇಟ್ ನಲ್ಲಿ. ಸರ್ ಇವತ್ತು ಇವು ಬೇಡ ನಮ್ಗೆ, ಮಡಿ ಸಾರಿ ತೋರಿಸಿ. ಯಾಕಂದ್ರೆ ಮದುವೆ ಸೀಸನ್. ಸರ್ ಪೂರಾ ಡಿಮಾಂಡ್ ಐತಿ. ಸೀರೆ ಜಾಸ್ತಿ ಡಿಮಾಂಡ್ ಇದೆ. ಮಡಿ ಸಿಲ್ಕ್ ತೋರಿಸ್ಬಿಡೋಣ. ಈ ತರ ಯಾವ ಐಟಮ್ ಬೇಡ ಇವತ್ತು? ಮಡಿ ಸಾರಿ ಎಲ್ಲ ಸ್ಟಾರ್ಟಿಂಗ್ ರೇಂಜ್ ಇಂದ ಏನ್ ಸ್ಟಾರ್ಟಿಂಗ್ ಇದೆ ಎಂಡಿಂಗ್ ಮಟ್ಟ ತೋರಿಸಿ. ಓಕೆ ಸರ್, A to Z ವೆರೈಟಿ ನಿಮಗೆ ತೋರಿಸ್ಬಿಡೋಣ. ಬನ್ನಿ ಸರ್, ಈಗ ನಿಮ್ಗೆ ಮಡಿ ಸಾರಿನಾಗೆ ಸ್ಟಾರ್ಟಿಂಗ್ ರೇಂಜ್ ಇಂದ ತೋರ್ಸೋಣ. ಬನ್ನಿ ಸರ್, ಇದು ನೋಡಿ, ಇದು ಐಟಮ್ ನೋಡಿ, ಪೂರಾ ಎಕ್ದಮ್ ಮಸ್ತ್ ಐಟಮ್ ಐತಿ. ಇದರ ಪೂರಾ ವರ್ಕ್ ನೋಡಿ. ಇದೆಲ್ಲ ಥ್ರೆಡ್ ವರ್ಕ್ ಮೇಲೆ ಸಿಲ್ಕ್ ಥ್ರೆಡ್ ವರ್ಕ್ ಆಗುತ್ತೆ ಐಟಮ್ ನೋಡಿ. ಇದು ಬ್ಲೌಸ್ ಬರುತ್ತೆ. ಇದು ಪಲ್ಲು ಸರಿಯಾಗಿ ಬರುತ್ತೆ. ಇದೆಲ್ಲ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ನಾಗ ಬರುತ್ತೆ. ಸಾರೀಸ್ ನೋಡಿ ಪೂರಾ ಈ ತರ ಥ್ರೆಡ್ ವರ್ಕ್ ನಾಗ ಬರುತ್ತೆ. ಸರ್, ಕಲರ್ಸ್ ಡಿಸೈನ್ಸ್ ನೋಡಿ ನೀವು. ಪೂರಾ ವೆರೈಟಿ ಸಿಗುತ್ತೆ ನಿಮ್ಗೆ. A to Z ವೆರೈಟಿ ಸಿಗುತ್ತೆ ಇದ್ರ. ಇದು ಸ್ಟಾರ್ಟಿಂಗ್ ರೇಂಜ್. ಇನ್ನು ಇದು ಏನ್ ರೇಂಜ್ ಆಗ್ಬೋದು ಸರ್? ಇದು ಸಮಥಿಂಗ್ ನೀವು ಹೊರಗಡೆ ಹೋದ್ರೆ ನಿಮ್ಗೆ 4,000 3,500 ಮಟ್ಟ ಸಿಗುತ್ತೆ ಸರ್ ಹೊರಗಡೆ ಈ ಐಟಮ್. ಆದ್ರೆ ನಮ್ ಕಡೆ ನಿಮ್ಗೆ ಎಕ್ದಮ್ ಕಡಿಮೆ, ಪೂರಾ ಹೋಲ್ಸೇಲ್ ರೇಟ್ ನಲ್ಲಿ ಸಿಗುತ್ತೆ. ಬರೀ 1,500 ಪ್ಲಸ್ 1,500 ರೇಂಜ್ ನಾಗ ಸಿಕ್ಬಿಡ್ತಿದ್ದು. ನೀವು ಎಷ್ಟು ಸಸ್ತಾ ಹೆಂಗ್ ಕೊಡ್ತೀರಿ ಸರ್? ಸರ್ ನೋಡಿ, ನಮ್ ಕಡೆ ಪ್ರತಿ ಐಟಮ್ ಕ್ವಾಂಟಿಟಿ ಸಿಗುತ್ತೆ. ಇಲ್ಲಿ ನೋಡಿ, ಇಷ್ಟು ಒಂದೇ ಐಟಮ್ನಾಗೆ ಪೂರಾ ಎಕ್ದಮ್ ಇಷ್ಟು ರೇಂಜ್ ಸಿಗುತ್ತೆ. ಈಗ ಸಿಂಗಲ್ ಐಟಮ್ನಾಗೆ ಇಷ್ಟೆಲ್ಲ ರೇಂಜ್ ಸಿಗುತ್ತೆ ನಿಮಗೆ. ನೋಡಿ 100 ಪೀಸ್ ರೆಡಿ ಆಗ್ತಾವ ಸರ್ ಒಂದೇ ಸಿಂಗಲ್ ಐಟಮ್ ಮಡಿ ಸೀರಿನಾಗೆ. ಅಂದ್ರೆ ಇವು ಮಡಿ ಸಾರಿಯಲ್ಲಿ ನೀವು ಒಂದೊಂದು ಪೀಸ್ ಬೇಕಂದ್ರೆ ಹೋಲ್ಸೇಲ್ ರೇಟ್ ಹಾಕ್ತೀರಾ ಸರ್? ಪೂರಾ ಎಕ್ದಮ್ ಹೋಲ್ಸೇಲ್ ರೇಟ್ ನಾಗ ಸಿಗತ್ತೆ ಸರ್ ಇದು. ಅದೇ ಕ್ವಾಂಟಿಟಿ ಐಟಮ್ ತಗೊಂತಾರ ಅವ್ರಿಗೆ ಒಂದ್ ಕೊಡ್ತೀವಿ. ಹಂಗ ಸುಮ್ನೆ ಒಂದೊಂದ್ ಪೀಸ್ ಬರಂಗಿಲ್ಲ. ಬೇರೆ ಐಟಮ್ ಮದುವೆ ಗಿರಾಕಿ ಪೂರ ತಗೊಂಡ್ರೆ ಅದ್ರಾಗ ಬೇಗ ನೀವು ಸೆಲೆಕ್ಟೆಡ್ ಡಿಸೈನ್ ತಗೋಬಹುದು. ನೋಡಿ ಎಕ್ದಮ್ ಇದ್ರಾಗ ಎಷ್ಟು ಪೀಸ್? ಒಂದ್ 100-200 ಪೀಸ್ ರೆಡಿ ಆಗ್ತಾವ ಒಮ್ಮೆಗ್ಲೆ. ಅದಕ್ಕೆ ನಿಮ್ಗೆ ಹೊರಗಿಂತ ಅರ್ಧ ರೇಟಿಗೆ ಕೊಡಕ್ ಹೆಂಗ್ ಸಾಧ್ಯ ಆಗತ್ತೆ ಅಂದ್ರೆ ಕ್ವಾಂಟಿಟಿ ಐಟಮ್ ರೆಡಿ ಮಾಡ್ತೀವಿ ನಾವು. ಮತ್ತೆಲ್ಲ ಫ್ಯಾಕ್ಟ್ರಿ ಪ್ರೈಸ್ ನಾಗ ಬರುತ್ತೆ ನಿಮ್ಗೆ ಎಕ್ದಮ್. ಈಗ ಇದು ಐಟಮ್ ಹೊರಗಡೆ ಹೋದ್ರೆ ಮಿನಿಮಮ್ 3,500-4,000. ಮಿನಿಮಮ್ ಒಂದು 3,000 ಪ್ಲಸ್ ರೇಂಜ್ ಆಗಿ ಅದಕ್ಕಿಂತ ಕಡಿಮೆ ಅಂದ್ರೂ ಸಿಗಂಗಿಲ್ಲ. ಅವರೆಲ್ಲ ದೊಡ್ಡ ಶೋರೂಮ್ ನೋಡಿ ಲೈಟಿಂಗ್ ನೋಡಿ ಹೋದ್ರೆ ಅಲ್ಲಿ 3,500-4,000 ಇದೆ. ಮಿನಿಮಮ್ 3,500-4,000 ಇರ್ತೈತೆ. ನಮ್ಗೆ ಬಂದ್ರೆ ನೀವು ಮಿನಿಮಮ್ 2,000 ತನ ಅದಕ್ಕಿಂತ ಕಡಿಮೆನಾಗ ಕೊಟ್ಟು ಬಿಡ್ತೀವಿ. ಯಾಕಂದ್ರೆ ಹೋಲ್ಸೇಲ್ ಕೆಲಸ ಇದೆ, ಮಾರವ್ರಿಗೆ ಸಪ್ಲೈ ಆಗತ್ತೆ. ಶೋರೂಮಿಗೆ ಏನ್ ಡೈರೆಕ್ಟ್ ಏನ್ ಬರಂಗಿಲ್ಲ, ಇಲ್ಲಿಂದ ಅಲ್ಲಿಂದ ಹೋಲ್ಸೇಲ್ ಕಡೆಯಿಂದ ಸಪ್ಲೈ ಆಗತ್ತೆ. ನಿಮ್ಗೆ ಮಡಿ ಸಾರೀಸ್ ಇವತ್ತು ಫುಲ್ ವೆರೈಟಿ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ರೇಂಜ್. ಸಿಂಗಲ್ ಪೀಸ್ ನಾಗ ಇಷ್ಟಿಷ್ಟು ವೆರೈಟಿ ಸಿಗತ್ತೆ. ಈಗ ಇದ್ರಾಗೆ ಕಲರ್ಸ್ ಏನ್ ಅಂಗಡಿಗೆ ಬಂದ್ರೆ ಅವ್ರಿಗೆ ತೋರ್ಸಕ್ ಬರುತ್ತೆ. ಒಂದ್ ಸ್ಯಾಂಪಲ್ ಈಗ ಒಂದಿಷ್ಟು ಪೀಸ್ ತೋರ್ಸಾಕತ್ತೀವಿ. ಓಕೆ, ಇದಕ್ಕಿಂತ ಈಗ ನೆಕ್ಸ್ಟ್ ಸ್ವಲ್ಪ ಹೈ ರೇಂಜ್ ಓಕೆ ಸರ್. ಈಗಿನ ಸ್ವಲ್ಪ ಹೆವಿ ರೇಂಜ್ ನಾಗ ತೋರಿಸ್ತೀನಿ ಬನ್ನಿ. ಇದೊಂದು ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀನಿ. ಇದು ನೋಡಿ ಸರ್, ಇನ್ನೊಂದು ವೆರೈಟಿ. ಇದು ಟಿಶ್ಯೂಸ್ ನಾಗೆ ಸ್ಟೋನ್ ವರ್ಕ್ ನಾಗ ಬರ್ತದೆ. ಇದು ಎಲ್ಲ ಪ್ಯೂರ್ ಟಿಶ್ಯೂ ನಾಗ ಬರ್ತದೆ. ಪ್ಯೂರ್ ಗೋಲ್ಡ್ ಟಿಶ್ಯೂ. ಇದು ನೋಡಿ ಪ್ಯೂರ್ ಗೋಲ್ಡ್ ಎಲ್ಲ ಸ್ಟೋನ್ ವರ್ಕ್ ಐತಿ. ಎಲ್ಲ ಜರ್ಕನ್ ಸ್ಟೋನ್ ಬರುತ್ತೆ. ಮಸ್ತ್ ಐಟಮ್ ಐತೆ. ಇದ್ರಾಗ ನೋಡಿ ಎಲ್ಲ ಲೈಟ್ ಕಲರ್ಸ್ ಸಿಗುತ್ತೆ ನಿಮಗೆ. A to Z ಎಲ್ಲ ಪೇಸ್ಟಲ್ ಕಲರ್, ಎಲ್ಲ ಟ್ರೆಂಡಿಂಗ್ ಐಟಮ್ ಸರ್. ಐಟಮ್ ನೋಡಿ, ಇದೊಂದು ಐಟಮ್, ಇದೊಂದು ಡಿಶ್ ತೋರಿಸ್ಬಿಡೋಣ. ಮಸ್ತ್ ಐಟಮ್. ಇದು ಐಟಮ್ ಇದೆಲ್ಲ ಸೆಲ್ಫ್ ನಲ್ಲಿ. ಮತ್ತೆ ಇದ್ರಾಗ ಕಲರ್ಸ್ ಡಿಸೈನ್ಸ್ ಪ್ಯಾಟರ್ನ್ಸ್ ವೆರೈಟಿ ಫುಲ್ ಸಿಗುತ್ತೆ ನಿಮಗೆ. ಇದು ಒಂದು ಕಲರ್ ನೋಡಿ, ಇದು ಡಾರ್ಕ್ ಕಲರ್ ಸೆಟ್ ನಲ್ಲಿ. ಈಗ ಲೈಟ್ ಕಲರ್ ಬಾಳ ನಡೀತಾ ಇದಿಲ್ಲ ಬ್ರೈಡಲ್ ಸಾರಿನ. ಆ ತರ ಲೇಟೆಸ್ಟ್ ಕಲೆಕ್ಷನ್ ನಿಮ್ಗೆ A to Z ವೆರೈಟಿ ಸಿಗುತ್ತೆ ನಿಮಗೆ. ಇದು ಡಾರ್ಕ್ ಕಲರ್ ನೋಡಿ.
ಎಲ್ಲ ಗೋಲ್ಡನ್ ಜರಿ ವರ್ಕ್ ಮಸ್ತ್ ಐಟಮ್ ಐತಿ ಎಲ್ಲ ಬ್ರೈಡಲ್ ಸಾರಿ ಇವು. ಬ್ರೈಡಲ್ ಸಾರಿ ಅಲ್ಲ ಸರ್. ಹ್ಮ್ ಇದು ಏನ್ ರೇಂಜ್ ಇರ್ಬೋದು ಸರ್? ಸರ್ ನಿಮ್ ಪ್ರಕಾರ ಹೊರಗಡೆ ಏನ್ ರೇಂಜ್ ಮಾಡ್ರೆ ಸಿಗ್ಬೋದು ಇದು? ಒಂದು 6 ಇಂದ 7 ಒಳಗ. 6-7 ಸಾವಿರ ಮಟ. ಹೌದು. ಹೊರಗಡೆ ಅದು 6 ಏನಾಗಿದೆ 6 ನಮ್ ಕಡೆ ಬರೀ 2.5 ಸಾವಿರದಿಂದ ಚಾಲು ಆಗುತ್ತೆ. ಏನ್ ಸರ್? ಬರೀ 2.5 ಸಾವಿರ ರೂಪಾಯಿಂದ ಚಾಲು ಆಗುತ್ತೆ ಸರ್ ಇದು. 2.5 ಸಾವಿರ ಅಂದ. ಹಾ ಬರೀ 2.5 ಸಾವಿರ ರೂಪಾಯಿಂದ. ಹೌದು. ಹಾ ಯಾಕಂದ್ರೆ ನೋಡಿ ಕ್ವಾಂಟಿಟಿ ನೋಡಿ ನೀವು ಇದ್ರಾಗ ನೋಡಿ ಇದು ಐಟಮ್ ಇದು ಎಲ್ಲ 2.5 ಸಾವಿರ ರೂಪಾಯಿಂದ ಚಾಲು ಆಗಿ 4 ಸಾವಿರ ಒಳಗಡೆ ಬರೀ 2.5 ಇಂದ 4 ಸಾವಿರ ಒಳಗಡೆನ ಕಾಂಟ್ರಾಸ್ಟ್ ನಾಗ ನೋಡಿ. ಇದು ಮಿನಿಮಮ್ ನೀವು ಯಾವ್ದಾದ್ರು ಶೋರೂಮ್ ಹೋದ್ರು ನಿಮಗೆ 6 ಸಾವಿರ 7 ಸಾವಿರ ಕೆಳಗೆ ಯಾರು ಕೊಡಂಗಿಲ್ಲ. ಕೊಡಲ್ಲ ಸರ್. ಇದರ ರೇಟ್ ಐತ 6 ಇಂದ 7 ಸಾವಿರ ಈಜಿಲಿ ಆರಾಮಾಗಿ. ಕ್ವಾಂಟಿಟಿ ನೋಡಿ ನೀವು ಯಾಕಂದ್ರೆ ಇದ್ರಾಗೆ ಪ್ರೆಸೆಂಟ್ ಟೈಮ್ ನಲ್ಲಿ ನಿಮಗೆ 150ರಿಂದ 200 ಪೀಸ್ ಸಿಗತ್ತೆ ಪ್ರೆಸೆಂಟ್ ಟೈಮ್ ನಲ್ಲಿ. ಅಂದ್ರೆ ನನ್ಗೆ ವಿಶ್ವಾಸ ಆಗ್ತಾ ಇಲ್ಲ ಸರ್ ನೀವು ಈ ರೇಂಜ್ ಅಲ್ಲಿ ಏನ್ ಕೊಡ್ತೀರಿ. ಯಾಕಂದ್ರೆ ಹೊರಗಡೆ ಹೋದ್ರೆ ಇದು ಸಾರಿದು ಬ್ರೈಡಲ್ ಸಾರಿದು ನೋಡಿ ಇದು ಮಿನಿಮಮ್ ಅಂದ್ರೆ 5 ರಿಂದ 6 ಸಾವಿರ ರೇಟ್ ಇದೆ ಪರ್ ಜೆಟ್ ಇದರದ್ದು. ಇದು ನೋಡಿ ಈ ತರ ಐಟಮ್ ರೇಂಜ್ ಅಲ್ಲಿ ಹೆಂಗ್ ಕೊಡ್ತೀರಾ ಸರ್? ಇದು ಐಟಮ್ ನಿಮಗೆ 6 ಸಾವಿರದಿಂದ 7 ಸಾವಿರ ಒಳಗೆ ಯಾರು ಕೊಡಂಗಿಲ್ಲ. ಪೂರಾ ಲೀಫ್ ಮಲ್ಟಿ ವರ್ಕ್ ಒಳಗಿನಲ್ಲಿ ಕೊಡಲ್ಲ ಇದರದ್ದು. ಯಾಕಂದ್ರೆ ಸರ್ ನಮ್ ಕಡೆ ಕ್ವಾಂಟಿಟಿ ಬರ್ತೈತಿ. ನಾವು ಬ್ರೈಡಲ್ ಇರ್ಲಿ ಎಲ್ಲಾ ತರ ಸಾರ್ಲಿ ಹೊರಗಡೆ ಏನ್ ಇರ್ತೈತಿ ಸರ್ 10 ಪೀಸ್ 12 ಪೀಸ್ ಈ ತರ ವೆರೈಟಿ ಇಡ್ತಾರ. ನಾವ್ ಆ ತರ ಇಲ್ಲ. ಅಂದ್ರೆ ನೀವೆಲ್ಲ ದೊಡ್ಡ ದೊಡ್ಡ ಶೋರೂಮ್ ಸಪ್ಲೈ ಮಾಡ್ತೀವಿ. ಆ ತರ ಕ್ವಾಂಟಿಟಿ ಬರ್ತಾವ. ಒಮ್ಮೆಗ್ಲೆ 200 ಪೀಸ್ ಬರ್ತಾವ. ಆಮೇಲೆ ಇಲ್ಲಿಂದ ಮಾರೋರ್ಗೆ 10 20 30 ಪೀಸ್ ಅವ್ರು ತಗೊಂಡ್ ಹೋಗ್ತಾರೆ ಇಲ್ಲಿಂದ. ನೋಡಿ ಅಂದ್ರೆ ನೀವು ಡೈರೆಕ್ಟ್ ಒಂದು ಮ್ಯಾನುಫ್ಯಾಕ್ಚರ್ ಕಡೆ ಬಂದಂಗೆ ನೀವು ಮಾರ್ಕೆಟ್ ಗಿಂತ ಅರ್ಧ ಪ್ರೈಸ್ ನಲ್ಲಿ ಸಿಗಕ್ಕೆ ಅದೇ ಸರ್. ಇದು ನೋಡಿ ಪೇಸ್ಟಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಸರ್ ವೆರೈಟಿ ನಿಮ್ಗೆ A to Z ವೆರೈಟಿ ಸಿಗತ್ತೆ. ಸಾರೀಸ್ ನೋಡಿ ಇದು ನೀವೇ ಅಂದಾಜ್ ಹಾಕ್ಬೋದು ಹೊರಗಡೆ ಏನ್ ರೇಟ್ ಇರ್ಬೋದು ಅಂತ. ಐತೆ ಸರ್ 6 ಇಂದ 7 ಸಾವಿರ ಈಜಿಲಿ ಇದು. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಹೋದ್ರೆ ಇದರ ರೇಂಜ್ ಆಯ್ತು 6 ಇಂದ 7 ಸಾವಿರ. ಪೇಸ್ಟಲ್ ಕಲರ್ ಕಾಂಬಿನೇಷನ್ ಆಗಿ ಹೌದು ಅದು ಪೂರ ಸ್ಟೋನ್ ವರ್ಕ್ ನಾಗೆ. ಯಾಕಂದ್ರೆ ನೋಡಿ ಒಂದು ಇದ ಐಟಮ್ ಎಷ್ಟು ವೆರೈಟಿ ಸಿಗತ್ತೆ ನಿಮಗೆ. ಈಗ ನೋಡಿ ಎಷ್ಟು ನಿಮ್ ಮುಂದೆ ನಾ ತೋರಿಸ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಎಲ್ಲ ಲೈಟ್ ಕಲರ್ ಸೆಲ್ಫ್ ಕಲರ್ನಾಗೆ. ಇದು ನೋಡಿ ಗೋಲ್ಡ್ ಕಲರ್ ಪಿಂಕ್ ಕಲರ್ ಇಲ್ಲ ಆಲ್ರೆಡಿ ನಿಮ್ಗೆ 150ರಿಂದ 200 ಪೀಸ್ ಸಿಗತ್ತೆ ಒಂದೇ ಸಿಂಗಲ್ ಐಟಮ್ನಾಗೆ. ಅದಕ್ಕೆ ಆ ರೇಟ್ ನಲ್ಲಿ ಕೊಡಕ್ ಸಾಧ್ಯ ಆಗತ್ತೆ. ನೆಕ್ಸ್ಟ್ ರೇಂಜ್ ಇನ್ನು ಹೆವಿ ರೇಂಜ್. ನೆಕ್ಸ್ಟ್ ರೇಂಜ್ ತೋರ್ಸೋಣ. ಓಕೆ ಸರ್ ನೆಕ್ಸ್ಟ್ ರೇಂಜ್ ಬರೋಣ. ಇದು ನೋಡಿ ಸರ್ ಈಗ ಬನಾರಸ್ ಟೇಸ್ಟ್ ನಲ್ಲಿ ಬನಾರಸ್ನಾಗ ನೋಡಿ ಎಲ್ಲ ರಿಯಲ್ ಜರಿ ವರ್ಕ್ ನಾಗಿದ್ದು ಐಟಮ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸರಗ್ ನೋಡಿ ಪೂರ ರಿಚ್ ಪಲ್ಲು. ಪ್ಯೂರ್ ಬನಾರಸ್ನಾಗೆ. ಬ್ಲೌಸ್ ನೋಡಿ ಪ್ಲೇನ್ ಬಂದು ಬಾರ್ಡರ್ ಬರುತ್ತೆ ಎಲ್ಲ ಜರಿ ವರ್ಕ್ ನಾಗೆ. ಪೂರ ಜರಿ ವರ್ಕ್ ಅಲ್ಲ ಸರ್? ಇದು ಪ್ಲೇನ್ ಬ್ಲೌಸ್ ಪೂರ ರೇಷ್ಮೆ ಬ್ಲೌಸ್. ರೇಷ್ಮೆ ಬ್ಲೌಸ್. ಇದ್ರಾಗ ನಿಮ್ಗೆ ಕಲರ್ ಸಿಗತ್ತೆ. ಇದೊಂದು ಕಲರ್ಸ್ ಮಸ್ತ್ ಕಲರ್ ಬೇರೆ ಬೇರೆ ಡಿಸೈನ್ ನೋಡಿ. ಇದ್ರಾಗ ಫುಲ್ ಕ್ವಾಂಟಿಟಿ. ಇದ್ರಾಗ ಒಂದ್ ನಿಮ್ಗೆ ಎನಿ ಟೈಮ್ 80 ಪೀಸ್ ರೆಡಿ ಸಿಗತ್ತೆ. ಇಲ್ಲಿ ಒಂದಿಷ್ಟು ಪೀಸ್ ಐತಿ ಮತ್ ಮೇಲೆ ಬಾಕ್ಸ್ ನಾಗ ಒಂದಿಷ್ಟು ಪೀಸ್ ಅದು. ಇದು ರೇಂಜ್ ಸರ್? ಇದು ರೇಂಜ್ ಬರೇ ಸಮಥಿಂಗ್ ನಿಮ್ಗೆ 2,000 ರೂಪಾಯಿ ಮಟ ಸಿಗ್ಬಿಡುತ್ತೆ. 2,000 ಮಟ? 2,000 ಮಟ. ಇದನ್ನು ಎಕ್ದಮ್ ಹೋಲ್ಸೇಲ್. ಹೊರಗಡೆ ಹೋದ್ರೆ ನನ್ನ ಪ್ರಕಾರ ಇದು ನಿಮ್ಗೆ 4,000 4,500 ಕೆಳಗೆ ಯಾರು ಕೊಡಂಗಿಲ್ಲ. ಹೊರಗಡೆ ಹೋದ್ರೆ ಇದು ಆರಾಮಲ್ಲ ಸರ್ 4,000 4,500 5,000 ರೇಟ್. ನಮ್ಗೆ ಯಾಕ ಹೋಲ್ಸೇಲ್ ನಲ್ಲಿ ನೀವು ಬರ್ತಿರಲ್ಲ ಏನ್ ಮ್ಯಾನುಫ್ಯಾಕ್ಚರ್ ರೇಟ್ ಸಿಕ್ಬಿಡುತ್ತೆ ನಿಮಗೆ. ಅಂದ್ರೆ ಇಲ್ಲಿ ಕಸ್ಟಮರ್ ಬಂದ್ ಮದ್ವೆ ಕಸ್ಟಮರ್ ಅಂದ್ರೆ ಅವ್ರಿಗೆ ಅರ್ಧಕ್ಕಿಂತ ಹೆಚ್ಚಿ ಲಾಭ ಅಲ್ಲೇ ಸಿಗ್ಬೋದು. ಅವ್ರಿಗೆ ಹೊರಗಡೆಗಿಂತ ಅರ್ಧ ರೊಕ್ಕ ಉಳಿಸಬಹುದು. 1 ಲಕ್ಷ ರೂಪಾಯಿ ಬಟ್ಟಿ ಹೊರಗಡೆ ತೊಗೊಂಡ್ರೆ ಅದ್ನ ಇಲ್ಲಿ ಆರಾಮ್ಸೆ 50-60 ಸಾವಿರ ಒಳಗೆ ಸಿಗ್ಬಿಡುತ್ತೆ. 60 ಸಾವಿರ ಒಳಗೆ ಆರಾಮ್ಸೆ ಮಾಡ್ಕೋಬಹುದು. ಯಾಕಂದ್ರೆ ಕ್ವಾಂಟಿಟಿ ಅವ್ರಿಗೂ ಕ್ವಾಂಟಿಟಿ ಬೇಕಾಗಿರುತ್ತೆ. ನಮ್ಗೂ ಕ್ವಾಂಟಿಟಿ ತಗೊಂಡ್ರೆ ಕಸ್ಟಮರ್ ನಾವು ಅಲೋ ಮಾಡ್ತೀವಿ. ನಮ್ಗೆ ಅವ್ರಿಗೂ ಸೆಟ್ ಆಗ್ಬಿಡ್ತೈತೆ. ಅವ್ರಿಗೂ ಏಕದಮ್ ಪೂರ್ತಿ ಕಡಿಮೆ ರೇಟ್ ನಾಗ ಸಿಗ್ಬಿಡುತ್ತೆ. ಈಗ ಸರ್ ಮಡಿ ಸಾರಿ ಬೇಕಂದ್ರೆ ಕಸ್ಟಮರ್ ಎಲ್ಲಿಗೆ ಅವ್ರಿಗೆ ನೀವು ಅಡ್ರೆಸ್ ಚೂರ್ ಹೇಳಿ ಕೊಡ್ತೀರಾ? ಮಡಿ ಸಾರಿ A to Z ಅವ್ರ ಮದುವೆಗೆ ಏನ್ ಬೇಕು A to Z ವೆರೈಟಿ ಸಿಗುತ್ತೆ. ರಂಗೋಲಿ ಸಾರಿ ಜುಬ್ಳಿ ಮಾವೀರ್ ಇದು ಕಳಮ ನಗಸಿ ಶಂಕರ್ ಮಠಕ್ಕಿಂತ ಸ್ವಲ್ಪ ಕೆಳಗೆ ಬಂದ್ರೆ ನಾ ಬೇಕಂದ್ರೆ ಕೆಳಗೆ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕಿರ್ ಸಾಕು ಅವ್ರಿಗೆ ಆಟೋಮೆಟಿಕ್ ಲೊಕೇಶನ್ ಬಂದ್ಬಿಡುತ್ತೆ. ಆ ಲೊಕೇಶನ್ ನೋಡಿ ಅವ್ರು ಆಟೋಮೆಟಿಕ್ ಸೀದಾ ಬರ್ಬೋದು. ಇಲ್ಲಿ ಬಂದು ನಿಮ್ಗೆ ಯಾವ ತರ ಐಟಮ್ ಬೇಕು ಎಲ್ಲ ಐಟಮ್ ಸಿಗತ್ತೆ. ಹಂಗೇನಾರ ಅಂಗಡಿ ಸಿಗ್ಲಿಲ್ಲ ಅನ್ನೋ ಅವ್ರು ಬಂದು ಕಾಲ್ ಮಾಡ್ಬೋದು. ಕಾಲ್ ಮಾಡ್ಬೋದು. ಇಲ್ಲಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಸಾಕು ಲೊಕೇಶನ್ ಬಂದ್ಬಿಡುತ್ತೆ. ಆಟೋಮೆಟಿಕ್ ಅವ್ರು ಫಾಲೋ ಮಾಡಿ ನೀವು ಬರ್ಬೋದು. ನೆಕ್ಸ್ಟ್ ಐಟಮ್ ತೋರ್ಸೋಣ ಬನ್ನಿ. ಈಗ ನೋಡಿ ನಿಮಗೆ ಪ್ಯೂರ್ ಕಾಂಚೀಪುರಂನಾಗೆ ಮಸ್ತ್ ಐಟಮ್ ಐತಿ ಇದು. ಇದು ಯಾವ್ದು ಸರ್? ಪ್ಯೂರ್ ಕಾಂಚೀಪುರಂ? ಕಾಂಚೀಪುರಂನಾಗೆ ಇದು ನೋಡಿ ಐಟಮ್ ನೋಡಿ
ಎಲ್ಲ ರೇಷ್ಮೆನಾಗೆ ಎಲ್ಲ ಸ್ಟೋನ್ ವರ್ಕ್ ನಲ್ಲಿ ಇದು ಎಲ್ಲ ನೋಡಿ ಇದು ವರ್ಕ್ ನೋಡಿ ನೀವು. ಪ್ಯೂರ್ ಜರಿ ವರ್ಕ್ ಅಲ್ಲ ಸರ್? ಹಾ ಪೂರ ಲೇಸ್ ವರ್ಕ್. ಇದು ಸರಾಗ್ ನೋಡಿದೀರಾ? ಇದೊಂದು ಬ್ಲೌಸ್ ನೋಡಿ ಸರ್, ಬ್ಲೌಸ್ ನೋಡಿ ಹೆಂಗ್ ವರ್ಕ್ ಹೆಂಗೈತೆ. ವರ್ಕ್ ಇದು ವರ್ಕ್ ಹೊರಗಡೆ ಬರೇ ಬ್ಲೌಸ್ ವರ್ಕ್ ಮಾಡ್ಸಕ್ ಹೋದ್ರೆ ನಿಮಗೆ ಮಿನಿಮಮ್ ಒಂದು 2 ರಿಂದ 3,000 ತಗೊಂತಾರ. ಯಾಕ ಅಷ್ಟ್ ಹೆವಿ ವರ್ಕ್ ಐತಿ ಇದು. ಹೌದು, ಯಾಕಂದ್ರೆ ಪ್ಯೂರ್ ಸ್ಟೋನ್ ವರ್ಕ್ ಇದೆ ಅದು. ಹಾ ಪೂರ ಸ್ಟೋನ್ ವರ್ಕ್. ಮತ್ ನೋಡಿ ಟೆಂಪಲ್ ಬಾರ್ಡರ್ನಾಗೆ ಐಟಮ್ ಮಸ್ತ್ ಐತಿ ಇದು. ಹೌದು, ಅದು ನಿಮ್ಗೆ ಇದು ಸಮಥಿಂಗ್ 5, 6, 7 ಸಾವಿರ ಒಳಗಡೆ ಸಿಕ್ಬಿಡುತ್ತೆ. ಹೌದು. ಇದು ಐಟಮ್ ನೀವು ಹೊರಗಡೆ ಹೋದ್ರೆ 10,000, 12,000, 15,000 ತಗೊಂತಾರ. ಅಂದ್ರೆ ಅವ್ರ ದೊಡ್ಡ ಶೋರೂಮ್ ಹೋದ್ರೆ ಇದರ ರೇಂಜ್ ಐತೆ ಸರ್. ಹಾ. 12,000. ಅವ್ರು ತಗೊಂತಾರ. ಮತ್ತೆ ಇದು ನೋಡಿ ಈ ತರ ಬರ್ತಿದ್ದು ಕಟ್ಕೊಳ್ಳೋಕೆ ಐಟಮ್ ಎಕ್ದಮ್ ಮಸ್ತ್ ಐತಿ. ಕಲರ್ಸ್ ವೆರೈಟಿ ಸಿಗುತ್ತೆ ನಿಮ್ಗೆ. ಈಗ ಸ್ವಲ್ಪ ನಾನು ಜಲ್ದಿ ತೋರಿಸ್ತೀನಿ ಒಂದ್ 4-5 ಐಟಮ್. ಯಾಕಂದ್ರೆ ಆ ತರ ಪೂರ್ತಿ ಎಲ್ಲ ವೆರೈಟಿ ಓಪನ್ ಮಾಡಿ ತೋರ್ಸಕ್ ಕುಂತ್ರೆ ಒಂದ್ ಅರ್ಧ ತಾಸು 1 ತಾಸು ಆಗುತ್ತೆ ವಿಡಿಯೋ. ಹೌದು, ಇದು ನೋಡಿ ಐಟಮ್ ನೋಡಿ ಪೂರ ಟೆಂಪಲ್ ಕಾಂಟ್ರಾಸ್ಟ್ ನಾಗೆ ಹೌದು. ಐಟಮ್. ಇದು ವರ್ಕ್ ನೋಡಿ ಬ್ಲೌಸ್ ವರ್ಕ್ ಎಷ್ಟು ಚೆನ್ನಾಗಿದೆ. ಈಗ ಇದು ಮೀಡಿಯಂ ರೇಂಜ್ ಎಲ್ಲ ಐತೆ ಸರ್. ಈಗ ನಮ್ಗೆ ಪ್ಯೂರ್ ಅಲ್ಲೇ ತೋರಿಸಿ. ಪ್ಯೂರ್ ಅಲ್ಲೇ ತೋರ್ಸೋಣ ಬನ್ನಿ. ಪ್ಯೂರ್ ಹೆಂಗೆ ಇರುತ್ತೆ ಅದು ತೋರಿಸಿ. ಇದ್ರಾಗು ನಿಮ್ಗೆ ಒಂದ್ 40 ಪೀಸ್ ಸಿಗುತ್ತೆ ನಿಮ್ಗೆ ಎನಿ ಟೈಮ್. ಹೌದು, ಪೂರ ಕ್ವಾಂಟಿಟಿ ಐಟಮ್ ಇರ್ತದೆ. ಎಕ್ದಮ್ ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ. ಈಗ ಪ್ಯೂರ್ ಅಲ್ಲೇ ತೋರಿಸಿ ಸರ್. ಓಕೆ ಸರ್ ಬನ್ನಿ. ಹಾ ಸರ್ ಇದು ಎಲ್ಲ ಪ್ಯೂರ್ ರಿಯಲ್ ರೇಷ್ಮೆ ಇದು. ರೇಷ್ಮೆ ಅಲ್ಲ ಸರ್? ಪ್ಯೂರ್ ರೇಷ್ಮೆ ಇದು. ಇದು ನೋಡಿ ಐಟಮ್ ನೀವು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಪಲ್ಲು ಬರುತ್ತೆ. ಇದೆಲ್ಲ ಪ್ಲೇನ್ ಬ್ಲೌಸ್. ಈಗ ವರ್ಕ್ ಬ್ಲೌಸ್ ಬೇಡ ಅಂದ್ರೆ ಪ್ಲೇನ್ ಬ್ಲೌಸ್. ಇದ್ರ ಮೇಲೆ ನೀವು ವರ್ಕ್ ಮಾಡಿಸ್ಬೋದು. ವರ್ಕ್ ಬೇಕಂದ್ರೆ ಮಾಡಿಸ್ಬೋದು ಆರಾಮ್ಸೆ. ಇದೆಲ್ಲ ಪ್ಯೂರ್ ರೇಷ್ಮೆ. ಇವೆಲ್ಲ ಪ್ಯೂರ್ ಅಲ್ಲ ಸರ್? ಇದ್ರಾಗ ಒಂದಿಷ್ಟು ಕಲರ್ ನೋಡಿ ಎಲ್ಲ ರೇಷ್ಮೆ ಕಲರ್ಸ್. ಇನ್ನು ಎಲ್ಲ ವರ್ಕ್ ನೋಡಿ ಎಕ್ದಮ್ ಡಿಟೇಲ್ಡ್ ವರ್ಕ್ ಐತಿ ಎಲ್ಲ ಪೂರ್ತಿ. ಇವೆಲ್ಲ ಪ್ಯೂರ್ ಅಲ್ಲ ನೋಡಿ. ಮಡಿ ಸಾರಿ ಐಟಮ್ ನೋಡಿ. ಇನ್ನು ಕಲರ್ಸ್ ವೆರೈಟೀಸ್ ಫುಲ್ ಐತಿ. ಯಾಕಂದ್ರೆ ನಿಮ್ಗೆ ಬೇರೆ ಬೇರೆ ವೆರೈಟೀಸ್ ತೋರಿಸ್ತೀನಿ. ಕಲರ್ ವೆರೈಟಿ ಫುಲ್ ಸಿಗುತ್ತೆ. ಅಂಗಡಿಗೆ ಶಾಪಿಗೆ ಬಂದ್ರೆ ಒಂದ್ಸಲ ಅವ್ರೆಲ್ಲ ವೆರೈಟೀಸ್ ಕಲರ್ ಎಲ್ಲ ಯಾವ ಐಟಮ್ ನಾಗ ಕಲರ್ ಬೇಕು ಎಲ್ಲ ಕಲರ್ ತೆಗೆದು ತೋರಿಸ್ತೀನಿ. ಅಂದ್ರೆ ವಿಡಿಯೋ ಎಷ್ಟು ತೋರ್ಸಕ್ ಆಗಲ್ಲ, ಸದ್ಯ ಅಷ್ಟು ವಿಸಿಟ್ ಮಾಡ್ಬೇಕು. ಸದ್ಯ ಒಂದಿಷ್ಟು ವೆರೈಟೀಸ್ ತೋರಿಸ್ತೀನಿ. ಈ ತರ ಸಿಗತ್ತೆ. ಹೌದು. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಈ ಐಟಮ್. ಈ ಬಾಕ್ಸ್ ಅಲ್ಲಿ ಏನಿದೆ ಸರ್? ಇದು ಪ್ಯೂರ್. ಇದನ್ನು ಪ್ಯೂರ್ ರೇಷ್ಮೆ ಮೇಲೆ ಗೋಲ್ಡ್. ಪ್ಯೂರ್ 1 ಗ್ರಾಮ್ ಗೋಲ್ಡ್ ಬರುತ್ತೆ. 1 ಗ್ರಾಮ್ ಗೋಲ್ಡ್. ನೋಡಿ ಇದು ಹೊರಗಡೆ ಪ್ರೈಸ್ ನಿಮ್ಗೆ ಮಿನಿಮಮ್ 15-20 ಸಾವಿರ ಇರ್ತೈತಿ ಸರ್. ಆರಾಮಲ್ಲಿ ಸರ್. ಪ್ಯೂರ್ ಇದೆ ಅಲ್ಲ ಸರ್? ಹಾ ನಿಮ್ಗೆ ಲಗ್ಭಗ್ ಅರ್ಧ ರೇಟ್ನಾಗ ಸಿಕ್ಬಿಡುತ್ತೆ ಈ ತರನು ಪ್ಯೂರ್ ರೇಷ್ಮೆ ಸೀರೆನು. ನೋಡಿ ಪೂರ 1 ಗ್ರಾಮ್ ಗೋಲ್ಡ್ ಜರಿ ವರ್ಕ್ ಐತಿ. ಗ್ರಾಮ್ ಗೋಲ್ಡ್. ಬ್ಲೌಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರಾಗ ಕಲರ್ಸ್ ವೆರೈಟೀಸ್ ಫುಲ್ ಸಿಗುತ್ತೆ ನಿಮ್ಗೆ. A to Z ವೆರೈಟಿ ಸಿಗುತ್ತೆ. ಇದು ನೋಡಿ ಸರ್ ಐಟಮ್ ಫುಲ್ ಐತಿ. ಒಂದ್ 4 ಕಲರ್ ತೋರಿಸ್ತೀನಿ. ಇವೆಲ್ಲ ವ್ಯೂವರ್ಸ್ ನೋಡಿ ಪ್ಯೂರ್ ಐಟಮ್. ಒಂದ್ 4 ಕಲರ್ ತೋರಿಸ್ತೀನಿ. ಅವ್ರ ಶಾಪಿಗೆ ಕಸ್ಟಮರ್ ಬಂದ್ರೆ A to Z ವೆರೈಟಿ ಸಿಕ್ಬಿಡುತ್ತೆ. ಇದು ಸರ್ ಪ್ಯೂರ್ ಗೋಲ್ಡ್ ಇದೆ ಅಲ್ಲ ಸರ್? ಹಾ ಪ್ಯೂರ್ 1 ಗ್ರಾಮ್ ಗೋಲ್ಡ್ ಮಸ್ತ್ ಐಟಮ್ ಐತಿ. ಇದು ಎಷ್ಟು ಚೆನ್ನಾಗಿದೆ. ಪ್ಯೂರ್ ಗೋಲ್ಡ್ ಐಟಮ್. ಮತ್ತೆ ನಿಮ್ಗೆ ಏಕದಮ್ ರೇಟ್ನು ಪೂರ ಕಡಿಮೆ ರೇಟ್ ನಾಗ ಸಿಗುತ್ತೆ. ಅಂದ್ರೆ ಹೊರಗಡೆಗಿಂತ ಬಹಳ ಕಡಿಮೆ ರೇಟ್ ಸಿಗುತ್ತೆ. ಹೋಲ್ಸೇಲ್ ರೇಟ್ ಎಲ್ಲ ಹಾಕೊಡ್ತೀರಿ? ಹಾ ಹೋಲ್ಸೇಲ್ ರೇಟ್ ಹಾಕೊಡ್ತೀವಿ. ಒಂದ್ 4 ಹೊರಗಡೆ ಇದೆ ಸಾರಿ ಒಂದ್ 25-30 ಸಾವಿರ ಅಂತ ಅಂತಾರ. ಇದಕ್ಕಿಂತ ಅವ್ರು ಹೊರಗಡೆ ರೇಟ್ ಬಾಳ ವ್ಯತ್ಯಾಸ ಐತೆ ನಮಗೆ ಹೊರಗಡೆಗಿಂತ. ಹೋಲ್ಸೇಲ್ ರಿಟೇಲ್ ಗೆ ಬಹಳ ಫರಕ್ ಇದೆ. ಬಹಳ ಫರಕ್ ಐತಿ. ಅವ್ರು ಒಂದ್ ಸೀರೆ ವ್ಯಾಪಾರ ಮಾಡೋರು, ನಾವು ಬಂಡಲ್ ವ್ಯಾಪಾರ ಮಾಡೋರು. ಇದ್ ನೋಡಿ ಅದಕ್ಕಿಂತ ಹೈ ರೇಂಜ್ ಐಟಮ್ ಮಸ್ತ್ ಐಟಮ್ ಐತಿ. ಪ್ಯೂರ್ ಗೋಲ್ಡ್ ಇದೆ. ಹಾ ಕಾಂಟ್ರಾಸ್ಟ್ ನಾಗ ಎಂತ ಚೆನ್ನಾಗೈತಿ. ಇದು ಬ್ರೈಡಲ್ ಸಾರಿ ಇದು. ಬ್ರೈಡಲ್ ಸಾರಿ. ಒಂದ್ 2 ಪೀಸ್ ತೋರಿಸ್ತೀನಿ ನಿಮಗೆ. ಇದ್ರಾಗೆಲ್ಲ ಕಲರ್ಸ್ ನಿಮಗೆ ಸಿಗುತ್ತೆ. ಕಲರ್ಸ್ ತುಂಬಾ ಇದೆ. ವಿಸಿಟ್ ಮಾಡಿ ನೋಡ್ಬೇಕು. ವಿಸಿಟ್ ಮಾಡಿದ್ರೆ ಅವ್ರಿಗೆ A to Z ಇದು ನೋಡಿ ಎಷ್ಟು ಚೆನ್ನಾಗಿದೆ. ಒಂದ್ 2 ಕಲರ್ ತೋರ್ಸೋಣ. ಉಳ್ಕಿದ್ ಅವ್ರು ವಿಸಿಟ್ ಮಾಡಿದಾರಲ್ಲ ಅವಾಗ ಫುಲ್ ಮದುವೆ ಆರಾಮ್ ಕುಂದೋರ್ಸಿ ಎಲ್ಲ ತೋರಿಸ್ತೀವಿ ವೆರೈಟೀಸ್. ಅಂದ್ರೆ ಒಂದು ಐಡಿಯಾ ಬರಲಿ ಅವ್ರಿಗೆ ಕಸ್ಟಮರ್ಸ್ ಗೆ. ಬ್ರೈಡಲ್ ಸಾರಿನ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತೀವಂತೆ. ಇದು ನೋಡಿ ಯಾಕಂದ್ರೆ ಬ್ರೈಡಲ್ ಸಾರಿ ಈಗ ಈ ಟೈಮ್ ಅಲ್ಲಿ ಯಾರು ಹೋಲ್ಸೇಲ್ ಕೊಡಲ್ಲ. ಯಾರು ಕೊಡಂಗಿಲ್ಲ. ಯಾಕಂದ್ರೆ ಎಲ್ಲ ಶೋರೂಮ್ ನಾಗ ರೇಟ್ ಬಾಳ ಇರ್ತೈತಿ. ಅವ್ರು ನಿಮ್ಗೆ ಅವ್ರ ಹೊರಗಿಂತ ಬಾಳ ಕಡಿಮೆ ರೇಟ್ ನಾಗ ಸಿಗುತ್ತೆ. ಇದು ನೋಡಿ ಐಟಮ್ ಎಷ್ಟು ಚೆನ್ನಾಗಿದೆ. ಇದು ಮಿನಿಮಮ್ ನಮ್ ಪ್ರಕಾರ ಇದು ಹೊರಗಡೆ 25 ಸಾವಿರ 30 ಸಾವಿರ ಸಿಗುತ್ತೆ. ಆರಾಮಲ್ಲಿ ಇದರ ರೇಟ್ ಐತೆ ಸರ್. ಇದು ನೋಡಿ ಪೂರ ಇದು ಒಂದ್ಸಲ ವ್ಯೂವರ್ಸಿಗೆ ತೋರಿಸ್ಬಿಡೋಣ ಏನ್ ಐಟಮ್ ವರ್ಕ್ ಏನೈತಂತೆ. ಇದೆಲ್ಲ ಪ್ಯೂರ್ ರೇಷ್ಮೆ ವರ್ಕ್ ಐತಿ. ಇದು
ಇದು ನೋಡಿ ಒಂದ್ಸಲ ಪೂರಾ ವರ್ಕ್ ಮೇಲೆ ಐತಿ ಇದು. ಮಡಿ ಸಾರಿ ಎಲ್ಲ ಆಯ್ತಾ ಸರ್, ಈಗ ಐಡಿಯಾ ಬಂತು. ಹಾ ಸರ್. ಈಗ ಕೊಡಕ್ಕೆ ತಗೊಳಕ್ಕೆ ಅದ್ರಲ್ಲೇ ತೋರಿಸಿ ಸರ್, ಯಾಕಂದ್ರೆ ಈಗ ಕಸ್ಟಮರ್ ಇಲ್ಲಿ ವಿಸಿಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಸರ್. ಹಾ ಬ್ರೈಡಲ್ ನೋಡಿ ಅವ್ರಿಗೆ A to Z ವೆರೈಟಿ ಸಿಗುತ್ತೆ, ಮತ್ತೆ ಏಕದಮ್ ರೀಸನೇಬಲ್ ಹೋಲ್ಸೇಲ್ ಪ್ರೈಸ್ ನಾಗ ಸಿಗುತ್ತೆ, ಮಾರ್ಕೆಟ್ ಗಿಂತ ಕಡಿಮೆ ರೇಟ್. ಇನ್ನೂ ವೆರೈಟಿ ಬಾಳ ಐತಿ. ಈಗ ವಿಡಿಯೋ ಬಾಳ ದೊಡ್ಡದಾಗತ್ತೆ ಅಂದ್ರೆ ಒಂದಿಷ್ಟೇ ತೋರಿಸಿದೀನಿ. ಫುಲ್ ಈಗ 50-100 ಪೀಸ್ ಹಂಗ 200 ಪೀಸ್ ಕೊಡಕ್ ಬೇಕಲ್ಲ ಸರ್, ಗಿಫ್ಟ್ ಮಾಡಕ್ಕೆ ಕಡಿಮೆ ರೇಂಜ್ ಅಲ್ಲೇ ತೋರಿಸಿ ಸರ್. ಹಾ ಸಿಲ್ಕ್ ನಾಗು ನಿಮ್ಗೆ A to Z ವೆರೈಟಿ ಸಿಗುತ್ತೆ ಪೂರಾ ಏಕದಮ್ ಕಡಿಮೆ ರೇಟ್ ನಾಗ. ಈಗ ಬ್ರೈಡಲ್ ಎಲ್ಲ ತೋರಿಸಿ ಈ ವಿಡಿಯೋನ ಕಂಟಿನ್ಯೂ ಮಾಡಕ್ಕಾಗಲ್ಲ, ಒಂದ್ ಐಡಿಯಾ ತೋರಿಸ್ಬಿಡೋಣ ಬನ್ನಿ ಸರ್. A to Z ವೆರೈಟಿ ಇದು ಎಲ್ಲ ಸಿಲ್ಕ್ ನಾಗ ನೋಡಿ ವೆರೈಟೀಸ್ ಫುಲ್ ಐತಿ. ಇಲ್ಲಿಂದ ಹಿಡಿದು ಅಲ್ಲಿ ಮಟ್ಟ ಎಲ್ಲ ವೆರೈಟಿ ಸಿಗುತ್ತೆ, ಮತ್ತೆ ಮೇಲೆಲ್ಲ ಪಾರ್ಸಲ್ ಟು ಪಾರ್ಸಲ್ ರೆಡಿ ಇರ್ತಾವ. ಇದು ನೋಡಿ ಸರ್, ಈ ತರ ಸಿಲ್ಕ್ ನಾಗ ಬರೀ 250 ರೂಪಾಯಿಂದ ಚಾಲು ಗಿಫ್ಟ್ ಮಾಡಕ್ಕೆ ಕೊಡಕ್ಕೆ. ಇದು ಗಿಫ್ಟ್ ಮಾಡಕ್ ಕೊಡಬೇಕಂದ್ರೆ 250 ರೇಂಜ್ ಅಲ್ಲಿ. 250 ರೇಂಜ್ ಮಸ್ತ್ ಐಟಮ್ ಐತಿ. 250 ಅಲ್ಲ ಸರ್? ಹಾ ಸಿಲ್ಕ್ ನಾಗ ಸ್ಟಾರ್ಟಿಂಗ್ ರೇಂಜ್. ಮತ್ತೆ ಇದಕ್ಕೆ ನಿಮ್ಗೆ ತಗೊಳಕ್ ಬೇಕಂದ್ರೆ ಇವು 250 ರೇಂಜ್ ಅಲ್ಲಿ ಬನ್ನಿ. ಇದ್ರಲ್ಲೇ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕಾದ್ರೆ ಸಿಗ್ಬೋದಲ್ಲ ಸರ್? ಹಾ ಎನಿ ಟೈಮ್ ಸಿಗುತ್ತೆ. ಇದಕ್ಕಿಂತ ಚಲೋನು ಸಿಗುತ್ತೆ. 400, 450, 500, 550, 300, 350 ಫುಲ್ ವೆರೈಟಿ ಸಿಗುತ್ತೆ. ಈಗ ನೋಡಿ ವಿವರ್ಸ್ ಇದು 250 ಗೆ ಬಾರ್ಡರ್ ಸಾರಿ ಅಲ್ಲಿ. ಹ್ಮ್ ಬನ್ನಿ ರಂಗೋಲಿ ಸಾರಿ ಹುಬ್ಳಿ ಪೂರಾ A to Z ವೆರೈಟಿ ಸಿಗುತ್ತೆ. ಮೇಲೆ ಬಂದ್ಬಿಟ್ಟು ನಿಮ್ಗೆ ಪತ್ಲಾ ಕಿತ್ಲಾ ಏನೋ ತೊಗೊಳಕ್ ಬೇಕಂದ್ರೆ ಅದು ವೆರೈಟಿ. ಇಲ್ಲಿ ನೋಡಿ ಇಲ್ಲಿಂದ ಎಲ್ಲಿವರೆಗೆ ಫುಲ್ ವೆರೈಟಿ ಸಿಗುತ್ತೆ. ಪೂರಾ A to Z ಇಲ್ಲಿಂದ ಅಲ್ಲಿವರೆಗೆ ನೋಡಿ ಪೂರಾ ಫುಲ್ ಐಟಮ್ ಅಂದ್ರೆ ಫುಲ್ ಸಿಗುತ್ತೆ ನಿಮಗೆ. ಪೂರಾ ಕಡಿಮೆಯಿಂದ ಕಡಿಮೆ ಇದೆ. ಇದ್ರ ಬಗ್ಗೆ ಅಲ್ಲಿ ಒಂದ್ ವಿಡಿಯೋ ಮಾಡ್ತೀನಿ ಬೇಕಾ, ಇನ್ನೊಂದು ವಿಡಿಯೋ ಸದ್ದಿನ ಆಗಿದ್ಮೇಲೆ. ಈಗ ನೋಡಿ ಫುಲ್ ವೆರೈಟಿ ಐತಿ ಸಿಗತ್ತೆ ನಿಮ್ಗೆ. ಅಂದ್ರೆ ಇವೆಲ್ಲ ಪತ್ಲಾ ಅಲ್ಲ ಸರ್? ಪತ್ಲಾ ಸಿಗುತ್ತೆ. ಇದಕ್ಕಿಂತ ಮೇಲೆ ಮತ್ತೆ ಇನ್ನೊಂದು ಫ್ಲೋರ್ ಐತಿ. ಅಂದ್ರೆ ಪತ್ಲಾ ಅಲ್ಲ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಸರ್ ಕೊಡಕ್ ತಗೊಳಕ್ ಬೇಕಂತ ಸರ್? ಈಗ 75 ಐತಿ. ಇದಕ್ಕಿಂತ ಕೊಡಕ್ಕೆ ತಗೊಳೋದು ಕಡಿಮೆ ಇದೆ. ಇದಕ್ಕಿಂತ ಚಲೋ ಹೋಯ್ತಾರ. ಚಲೋದ್ ವಿತ್ ಬ್ಲೌಸ್ ಐಟಮ್ ಸಿಗತ್ತೆ. ಬರೀ 120, 130 ರೂಪೀಸ್ ಇಂದ ಚಲೋ ಆಗತ್ತೆ. ಈಗ ನಿಮ್ಮ ಹತ್ರ ಯಾವ್ದಾರು ಬಾಕ್ಸ್ ಐಟಮ್ ಇದೆಯಾ ಸರ್? ಬಾಕ್ಸ್ ಐಟಮ್ ಒಂದ್ 2 ವೆರೈಟಿ ತೋರಿಸ್ತೀನಿ ಬನ್ನಿ. 200 ಒಳಗೆ 200 ಬಾಳ ಐತೆ, ಅದಕ್ಕಿಂತ ಕಡಿಮೆ ರೇಂಜ್ ಕೊಡ್ತೀನಿ. ಇದು ಬರೀ 135 ಬಾಕ್ಸ್ ಐಟಮ್. ಹಾ ಬಾಕ್ಸ್ ಐಟಮ್ ವಿತ್ ಬ್ಲೌಸ್. ಇದಕ್ಕಿಂತ ಬೆಸ್ಟ್ ಇಲ್ಲಿ ಏನು ಆಗಂಗಿಲ್ಲ. ಹೌದು ವೆರೈಟೀಸ್ ನೋಡಿ ಏಕದಮ್. ಅಂದ್ರೆ ಎಷ್ಟು ಬೇಕಾ ಅಷ್ಟು ಪೀಸ್ ಎನಿ ಟೈಮ್ ಇರುತ್ತೆ ಅವೈಲೇಬಲ್? ಎನಿ ಟೈಮ್ ಇರ್ತೈತಿ ನೋಡ್ರಿ. ಇಲ್ಲಿ ನೋಡಿ ಈ ಸದ್ಯ ಇಲ್ಲಿ ಒಂದು 300 ಪೀಸ್ ಇಲ್ಲಿ ಸದ್ಯ ಐತಿ. ಮತ್ ಮೇಲೆ ಪಾರ್ಸಲ್ ಟು ಪಾರ್ಸಲ್ ಇರ್ತಾವ ಎನಿ ಟೈಮ್. ಸಿಂಗಲ್ ಐಟಮ್ A to Z ಕ್ವಾಂಟಿಟಿ ಸಿಗುತ್ತೆ ನಿಮಗೆ. ಈಗ ವ್ಯೂವರ್ಸ್ ನಿಮ್ಗೆ ಮದುವೆ ಸಾರಿ ಅದು ಏನಾರು ಬೇಕಂದ್ರೆ ಹೋಲ್ಸೇಲ್ ರೇಟ್ ಅಲ್ಲ ರಂಗೋಲಿ ಸಾರಿ ಹುಬ್ಳಿಗೆ ಬನ್ನಿ. A to Z ಅಡ್ರೆಸ್ ಹೇಳ್ಕೊಡ್ತೀರಾ ಸರ್? ಅಡ್ರೆಸ್ ನೋಡಿ ಈ ಕಡೆ ಶಂಕರ್ ಮಠಿಂದ ಬರ್ಬೋದು, ಇಲ್ಲ 3000 ಮಠಿಂದ ಬರ್ಬೋದು. 3000 ಮಠಿಂದ ಮಾವೇರ್ ಗಲ್ಲಿ ಸ್ಟ್ರೇಟ್ ಮೇಲೆ ಬರ್ಬೇಕು. ಒಂದ್ ದೊಡ್ಡ ಗಿಡ ಕಾಣತ್ತೆ, ಅವ್ರ ಗಿಡ ಅಪೋಸಿಟ್ ನಮ್ ಬಿಲ್ಡಿಂಗ್ ಐತಿ. ಪೂರಾ 5 ಫ್ಲೋರ್ ಬಿಲ್ಡಿಂಗ್ ಐತಿ. ಪೂರಾ ವೆರೈಟಿ ಸಿಗುತ್ತೆ. ಅವ್ರ ಮಾರ್ಕೆಟ್ ಗಿಂತಾನು ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ. ಮಿನಿಮಮ್ ಅವ್ರು ಒಂದು ಅರ್ಧ ರೊಕ್ಕ ಉಳಿಸಬಹುದು ಹೋಲ್ಸೇಲ್ ನಲ್ಲಿ ಬಂದ್ರೆ. ಅಂದ್ರೆ ವ್ಯೂವರ್ಸ್ ನೀವು ಹೊರಗಡೆ ಹೋದ್ರೆ 1 ಲಕ್ಷ ಬಟ್ಟೆ ಆಗತ್ತಲ್ಲ, ಇದ್ರಲ್ಲಿ ನೀವು 50-60 ಸಾವಿರ ಎಲ್ಲ ಆರಾಮ್ಸೆ ಮಾರ್ಕೆಟ್ ಗಿಂತ ಅರ್ಧ ರೇಟ್ ನಲ್ಲಿ ನಿಮ್ಗೆ ಮುಗಿಸ್ಬೋದು. ಮಾರ್ಕೆಟ್ ಅರ್ಧ ರೇಟ್. ನಮ್ದೇನ ಕ್ವಾಂಟಿಟಿ ಇರ್ತಿತ್ತಿಲ್ಲ. ಈಗ ಮದುವೆಗೆ ಅಂದ್ರೆ ಕ್ವಾಂಟಿಟಿ ಬೇಕೇ ಬೇಕು. ಕ್ವಾಂಟಿಟಿ ಬೇಕು ಯಾಕಂದ್ರೆ 300-400 ಪತ್ಲ ಬೇಕಾ. 50 ಬೇಕಾಗ್ಲಿ. ಹೌದು. ಕ್ವಾಂಟಿಟಿ ತಗೊಂತಾರ, ನಮಗೂ ಕ್ವಾಂಟಿಟಿ ಕಸ್ಟಮರ್ ಅಲೋ ಮಾಡ್ತೀವಿ ನಾವು. ಅಂದ್ರೆ ಸಿಂಗಲ್ ಪೀಸ್ ಕೊಡ್ತೀರಾ? ಸಿಂಗಲ್ ಪೀಸ್ ಇಲ್ಲ ಸರ್. ಓನ್ಲಿ ಫಾರ್ ಹೋಲ್ಸೇಲ್. ಬಲ್ಕ್ ನಾಗ ಕೊಡ್ತೀರಾ? ಬಲ್ಕ್ ನಾಗ ತಗೊಂತಾರಲ್ಲ ಅವ್ರು ಕೊಡ್ತೀವಿ. ಹೌದು. ನೋಡಿ ನಿಮ್ಗೆ A to Z ವೆರೈಟಿ ಸಿಗುತ್ತೆ ಈ ಅಂಗಡಿನಲ್ಲಿ. ಸೀರಿನಲ್ಲಿ ಯಾವ ತರ ಸೇರಿ ಬೇಕು ಆ ತರ ಎಲ್ಲಾ ಸಾರಿ ಸಿಗುತ್ತೆ. ಬನ್ನಿ ವ್ಯೂವರ್ಸ್ ರಂಗೋಲಿ ಸಾರಿ ಹುಬ್ಳಿಗೆ. ಇದು ಹುಬ್ಳಿದ ಪ್ರಸಿದ್ಧ 3000 ಮಠ. ಈ 3000 ಮಟ್ಟಿಗೆ ಲೆಫ್ಟ್ ಟರ್ನ್ ತಗೋಬೇಕು. ಲೆಫ್ಟ್ ಟರ್ನ್ ತಗೊಂಡಿದ್ಮೇಲೆ ಹಂಗೆ ಸ್ಟ್ರೇಟ್ ಬರಬೇಕು. ಪೂರಾ ಎಂಡ್ ವರೆಗೆ ಸ್ಟ್ರೇಟ್ ಬರಬೇಕು. ಎಂಡಿಗೆ ಬಂದರೆ ಒಂದು ದೊಡ್ಡ ಗಿಡ ಕಾಣುತ್ತೆ. ಈ ಗಿಡ ಅಪೋಸಿಟೇ ನಮ್ಮ ರಂಗೋಲಿ ಸಾರಿ ಹೋಲ್ಸೇಲ್ ಸಾರೀಸ್ ಬಿಲ್ಡಿಂಗ್ ಇರೋದು. ಗಿಡ ಅಪೋಸಿಟ್ ಇದೆ ನಮ್ಮ ಬಿಲ್ಡಿಂಗ್. ಇದು ಹುಬ್ಳಿದು ದಾಜಿಬನ್ಪೇಟ್. ಗಂಗಾವತಿ ಸಿಲ್ಕ್, ಪ್ರೀತಿ ಸಿಲ್ಕ್ ಇರೋದು ಏರಿಯಾ ಇದು ದಾಜಿಬನ್ಪೇಟ್. ಈ ರೋಡಿಗೆ ಹಂಗೆ ಸ್ಟ್ರೇಟ್ ಬರಬೇಕು. ಸ್ಟ್ರೇಟ್ ಒಂದು ಸರ್ಕಲ್ ಕಾಣುತ್ತೆ, ಆ ಸರ್ಕಲ್ಲಿಗೆ ಹಂಗೆ ಸ್ಟ್ರೇಟ್ ಬರಬೇಕು. ಇಲ್ಲೆಲ್ಲೂ ಟರ್ನ್ ತೊಗೋಬಾರ್ದು, ಹಂಗೆ ಸ್ಟ್ರೇಟ್ ಬರಬೇಕು. ಪೂರ್ತಿ ಹಂಗೆ ಸ್ಟ್ರೇಟ್ ಬರಬೇಕು. ಒಂದೇ ಕ್ರಾಸ್ ಕಾಣುತ್ತೆ, ಆ ಕ್ರಾಸಿಗೆ ರೈಟ್ ಟರ್ನ್ ತೊಗೋಬೇಕು. ಈ ಕ್ರಾಸ್ ಬರುತ್ತೆ, ಈ ಕ್ರಾಸಿಗೆ ರೈಟ್ ಟರ್ನ್ ತೊಗೋಬೇಕು. ರೈಟ್ ಟರ್ನ್ ಸ್ವಲ್ಪ ಮುಂದುಗಡೆ ಬಂದರೆ ನಮ್ಮದು ಬಿಲ್ಡಿಂಗ್ ಕಂಡುಬಿಡುತ್ತೆ ನಿಮಗೆ, ರಂಗೋಲಿ ಸಾರೀಸ್.
ಇದು ಬಿಲ್ಡಿಂಗ್ ಕಂಡುಬಿಡುತ್ತೆ. ಇದೇ ನಮ್ಮ ಬಿಲ್ಡಿಂಗ್ನಲ್ಲಿ ನೀವು ವಿಸಿಟ್ ಮಾಡಿ, ಆಲ್ ಟೈಪ್ಸ್ ಆಫ್ ಸಾರೀಸ್ ನಿಮಗೆ ಏಕ್ದಮ್ ಹೋಲ್ಸೇಲ್ ರೇಟ್ನಲ್ಲಿ ಸಿಗುತ್ತೆ.